H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಅರ್ಕಲ್ಗೂಡು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದೀಪು ವಡ್ಡರಹಳ್ಳಿ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಅನಧಿಕೃತವಾಗಿ ಅಳವಡಿಸಲಾಗಿದ್ದ ಬ್ಯಾನರ್ ತೆರವುಗೊಳಿಸುವ ವಿಚಾರವಾಗಿ ಸಾರ್ವಜನಿಕರ ಎದುರೇ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರಿ ಅಧಿಕಾರಿಯೊಂದಿಗೆ ಸಾರ್ವಜನಿಕವಾಗಿ ಅನುಚಿತವಾಗಿ ವರ್ತಿಸಿರುವುದು ಖಂಡನೀಯ ಎಂದು ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಗೌರವ ನೀಡಬೇಕು. ಯಾವುದೇ ಸಮಸ್ಯೆ ಅಥವಾ ಭಿನ್ನಾಭಿಪ್ರಾಯಗಳಿದ್ದರೂ ಕಾನೂನುಬದ್ಧ ಹಾಗೂ ಸೌಜನ್ಯಯುತ ರೀತಿಯಲ್ಲಿ ಪರಿಹರಿಸಿಕೊಳ್ಳಬೇಕು ಎಂಬುದು ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಸಂತೋಷ್ ಗೌಡ, ಅರ್ಕಲ್ಗೂಡು. ಹೊಸ ಸ್ಯಾಂಕ್ಷನ್ ಐತೆ ಅವ್ರು ಈಗ ಮಾಡ್ತೀರಾ ಚಿರಣಿ ಬರ್ಲಿಲ್ಲ ಕ್ಲೀನ್ ಕಂಪ್ಲೇಂಟ್ ಬರ್ತಿದ್ರಾ ಅದ ಕಂಪ್ಲೇಂಟ್ ಬರ್ತಿದ್ರಾ ಏನಕ್ಕೆ ಕೇಳಕ್ಕಾಗಲ್ಲ ಮಾಡ್ಸಿ ಏನೇನು ಅಂಶ ಕಂಪ್ಲೇಂಟ್ ಬರ್ತೀಯ ನೀನು ಬರೀ ಅದೇನೇನು ಬರೀತೀಯ ಬರ್ಕ ನೀನು ನಾನು ನೋಡ್ತೀನಿ ಬರ್ಕ ನೀನು ಆಯ್ತು ಅದೇನ್ ಮಾಡ್ತೀಯ ಮಾಡಿ ನಾನು ನಿನ್ನ ಮೇಲೆ ಏನಿರ್ತದ ಒಂದು 5 ಜನ ಕರ್ಕೊಂಡು ಅರ್ಜಿ ಕೊಡೋದು ಕರ್ಕ ಬರಲ್ಲ ನಾವು ಕೊಡಿಸಿದ್ದ ನೀವು ಗೊತ್ತು ಕೊಡ್ಸೋದು ಏನ್ ಶಾಲೆಗೆ ಕರ್ಕ ಬರಲ್ಲ ಒಂದು 10 ಜನ ಅರ್ಜಿ ಕೊಡ್ಸ್ಬಿಟ್ಟು ಇವ್ನು ಎಲ್ಲಿಗೆ ತಟ್ಟಿ ಕೊಡ್ಸ್ಬೇಕು ಮಾಡ್ತೀನಿ. ನನಗೇನು ಗೊತ್ತಿಲ್ವಾ ಚಂದ್ರಶೇಖರ್ ಅವರ ಮೇಲೆ ದೂರು ದಾಖಲಿಸೋದು. ಆಯ್ತು ದೂರ ಇಲ್ಲವ್ರು ಇನ್ನೊಂದು ದಾಖಲಿಸೋ ಯಾವ ಶಾರ್ಟೇಜ್ ಫಸ್ಟ್ ಈ ಚರಂಡಿ ಕ್ಲೀನ್ ಮಾತಾಡೋಣ ಯಾಕೆ ಇಷ್ಟಿನ ಕೆಲಸ ಆಗವ ಸರ್ ಯಾವ್ದಾರ ಹೊಡೆದಿದೆ ಒಂದು ಚರಂಡಿ ಮೈ ಮೇಲೆ ನಿಂತಿದ್ದು ಸರ್ ಮೈ ಮೇಲೆ ನಿಂತಿದ್ದು ಸರ್ ಇದಕ್ಕೆ ಸರ್ ಇದಕ್ಕೆ 4 ಸರಿ ಸರ್ ಇದಕ್ಕೆ 4 ಸರಿ ನಾನು ಹೇಳಿದ್ದೀನಿ ನಮ್ ಸರ್ ಫೋನ್ ಮಾಡಿ ಹೇಳವ್ರೆ ದೀಪ ಬಾರಣಿ ಆಯ್ತು ಒಂದು ಕ್ಲೀನ್ ಮಾಡೋರ ಮನೇಜ್ ಕೊಟ್ಟು 5 ವರ್ಷ ಇದೆ ಯಾಕೆ ನೀರು ಬರುತ್ತೆ ಅವ್ರ ಜೊತೆ ಏನಾರ ಮಾತಾಡ್ಬಾರ್ದು ಹೋಗು ನೀವು ಆಫೀಸ್ ಒಳಗೆಲ್ಲ ಹೋಗಿ ಜಗಳ ಮಾಡೋದು ಮಟ್ಟೋದು ಮಾಡಬಾರ್ದು ಹೋಗು ನಾಳೆ ಕೇಳ್ತಾರೆ ಸರ್ ಬೇರೆ ಕೆಲಸ ಮಾಡ್ಬಿಟ್ಟು ನೀಯತ್ತ ಮಾಡ್ಬಿಟ್ಟು ಹಂಗೆ ನಮ್ ಕೆಲಸ ಮಾಡಿ ಸರ್ ಬ್ಯಾನರ್ ಸಮಯ ಬರ್ತದೆ ಅಲ್ಲ ಬೇರೆ ಕೆಲಸ ಮಾಡ್ಬಿಟ್ಟು ಹಂಗೆ ಕೆಲಸ ಮಾಡಿ ಸರ್ ನಿಯತ್ತಾಗೆ ಬೇರೆ ಕೆಲಸಗಳು ಒಂದು ಬಿಟ್ಟಿಲ್ಲ ಈ ಬ್ಯಾನರ್ ಇಂದ ಏನು ಅಂತ ಅವಶ್ಯಕತೆ ಹಾಕೊಳ್ಳೋದ್ಬಿಡಿ ಆಯ್ತು ಬ್ಯಾನರ್ ನಂಗೆ ಅವಶ್ಯಕತೆ ಇಲ್ಲ ಬೇರೆ ಕೆಲಸ ಮಾಡ್ತಿಲ್ಲ ನನ್ನ ಒಬ್ಬನೇ ಕಂಡ್ಬಿದ್ದಿರೋದು ನನ್ನ ಒಬ್ಬನೇ ಕಂಡ್ಬಿದ್ದಿರೋದು ಬ್ಯಾನರ್ ಅವಶ್ಯಕತೆ ಇಲ್ಲ ನೀರಿನ ಅವಶ್ಯಕತೆ ಇಲ್ವಾ ಬನ್ನಿ ಊರ್ಬಾರ್ದು ಬನ್ನಿ ತೋರಿಸ್ತೀನಿ ನೀವು ಮನುಷ್ಯ ಅಲ್ಲ ಸರ್ ನಾವೇನ ಆಗ ಕೇಳಿದ್ದ ಅವ್ರಿಗೆ ಫೋನ್ ಮಾಡಿ ಸುಮ್ಮನೆ ತಲೆ ತಿಂತಾರೆ ಏನ್ ಮಾಡ್ತಾರೆ ಹೇಳಿ. ಬೇರೆ ಕಡೆ ಫೋನ್ ಬರ್ದವ್ರು ಯಾರು ತಿಳ್ಸಕ್ಕೆ ಹೋಗಲ್ಲ, ಮತ್ತೆ ನಮಗೂ ಟಾರ್ಚರ್ ಇರುತ್ತೆ. ನಮಗೂ ನಾನು ನಾಗರಾಜು, ಅರ್ಕೋಡ್ ತಾಲೂಕು ವಡ್ಡಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ಬೆಳಿಗ್ಗೆ ಸುಮಾರು 10:30 ಆ ಸಮಯಕ್ಕೆ ಅನಧಿಕೃತವಾಗಿ ಅಂದರೆ ಪರ್ಮಿಷನ್ ತಗೊಳ್ದಲೇ ಬಸ್ ಸ್ಟ್ಯಾಂಡ್ ಹತ್ರ ಸರ್ಕಲಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಅದನ್ನು ತೆರವುಗೊಳಿಸೋಕ್ಕೆ ಅಂತೇಳಿ ನಾನು ಹೋದಾಗ ಅದೇ ಗ್ರಾಮದ ಅರ್ಕೋಡ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ದೀಪು ಅಂತ, ವಡ್ಡಳ್ಳಿ ದೀಪು ಅವರು ಏಕಾಏಕಿ ಯಾರು ನೀನು ಬಿಚ್ಚಕ್ಕೆ ನಿನಗೇನು ಪವರ್ ಇದೆ, ಈಗೆಲ್ಲ ಹೇಗೆ ಬಿಚ್ಚಿಸ್ತೀಯಾ ಹೀಗೆ ಅಂತೇಳಿ ಸಖತ್ತು ಜೋರಾಗಿ ಗಲಾಟೆ ಮಾಡಿ ಮತ್ತು ಕೈಗಳಿಂದ ತಳ್ಳಿ ಆನಂತರ ಗ್ರಾಮ ಪಂಚಾಯತಿ ಒಳಗಡೆ ಬಂದು ಅಲ್ಲೂ ಕೂಡ ಯಾವುದೇ ರೀಸನ್ ಇಲ್ಲದೆ ಸಹ ಸುಮ್ಮನೆ ಏಕಾಏಕಿ ಕೂಗಾಡಿ ಏಕವಚನ ಸಿಂಗುಲರ್ ರೋಡೆಲ್ಲ ಬಳಸಿ ಬೈದು ತುಂಬಾ ಗಲಾಟೆ ಆಯಿತು. ಸೊ ಹಾಗಾಗಿ ಈ ಕರ್ತವ್ಯವನ್ನು ಕ್ರಮಬದ್ಧವಾಗಿ ನಿರ್ವಹಿಸೋಕ್ಕೂ ಸಹ ಸಾರ್ವಜನಿಕರಿಂದ ಸಮಸ್ಯೆ ಆಗ್ತಾಯಿದೆ ಅನ್ನೋದು ಇತ್ತೀಚೆಗೆ ಕಂಡು ಬರ್ತಾಯಿದೆ. ಜೊತೆಗೆ ಅರಿವಿನ ಕೊರತೆ ಅನ್ನೋದು ನಮ್ಮ ಸಾರ್ವಜನಿಕರಲ್ಲಿದೆ. ಈಗ ದೀಪು ಅವರು ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ ಇದರ ಅರಿವು ಇದ್ದಿದ್ದರೆ ಖಂಡಿತ ಈ ಥರ ಮಾಡ್ತಿರ್ತಿಲ್ವೇನೋ. ಇಂಥವ್ರಿಗೆಲ್ಲ ಸಾಧ್ಯವಾದಷ್ಟು ಕಾನೂನು ಬಗ್ಗೆ ಕ್ರಮ ತಗೋಬೇಕು. ನಾನು ಕೂಡ ಆ ಬಗ್ಗೆ ನಮ್ಮ ಸರ್ ಜೊತೆ ಮಾತಾಡಿ ಕ್ರಮ ತಗೋತೀನಿ.